ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಅಲ್ಲಿ ಸಿ ಎಸ್ ಎಸ್ ಐಕಾನ್ಸ್ ಅಂದರೆ ಏನು, ಐಕಾನ್ಸ್ನ ಹೆಂಗೆ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ಕಾನ್ಸೆಪ್ಟ್ ಇದು. ಸೊ ಬನ್ನಿ, ಇವಾಗ ನಾನು ಕೋಡ್ಗೆ ಹೋಗೋಣ. ಕೋಡಲ್ಲಿ ನಾನು ಆಲ್ರೆಡಿ ಒಂದು 2 ಸಿ ಡಿಯನ್ನು ಹಾಕ್ಕೊಂಡಿದ್ದೀನಿ. ಸೊ ಯಾವ ಸಿ ಡಿಯನ್ನು ಅಂದರೆ ಅದು ಒಂದು ಫಾಂಟ್ ಆಸಮ್ ಸಿ ಡಿಯನ್ನು, ಇನ್ನೊಂದು ಗೂಗಲ್ ಎ ಪಿ ಐ ಸಿ ಡಿಯನ್ನು. ಫಾಂಟ್ಸ್ ಗೂಗಲ್ ಅವ್ರದ್ದು ಫಾಂಟ್ಸ್ ಇದೆ, ಸಾರಿ ಐಕಾನ್ಸ್ ಇದೆ. ಸೊ ಆ ಸಿ ಡಿಯನ್ನು ನಾನು ಎರಡೂ ಹಾಕ್ಕೊಂಡಿದ್ದೀನಿ. ಸೊ ನೀವು ಗೂಗಲ್ಗೆ ಹೋಗ್ಬಿಟ್ಟು ಫಾಂಟ್ ಆಸಮ್ ಸಿ ಡಿ ಎನ್ ಅಂತ ಕೊಟ್ಟರೆ ನಿಮಗೆ ಈಸಿಯಾಗಿ ಸಿ ಡಿ ಎನ್ ಸಿಗುತ್ತೆ. ಆ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡಿಕೊಂಡು ನೀವು ಐಕಾನ್ಸ್ನ ಕ್ರಿಯೇಟ್ ಮಾಡ್ಕೊಬೋದು. ಸೊ ಯಾವ ಥರ ಐಕಾನ್ಸ್ ಬರುತ್ತೆ? ಸೊ ಐಕಾನ್ಸ್ ಅಂದರೆ ನಾವು ಇಮೇಜ್ ಹಾಕಬೇಕಾ? ಇಲ್ಲ, ಇಮೇಜ್ ಹಾಕೋ ನೆಸೆಸಿಟಿ ಇಲ್ಲ. ಸೊ ಇದು ಜಸ್ಟ್ ನೀವು ಕ್ಲಾಸ್ ಬರೆದ್ರೆ ಒಂದು ಐಕಾನ್ ಟ್ಯಾಗ್ಗೆ ಸೊ ಅದು ಸಾಕು. ಸೊ ನೋಡಿ, ಇಲ್ಲಿದೆ ಫಾಂಟ್ ಆಸಮ್ ಐಕಾನ್ಸ್ ಅಂತ ಒಂದು ಹೆಡಿಂಗ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಟ್ಯಾಗ್ ಇದೆ. ಟ್ಯಾಗ್ಗೆ ಕ್ಲಾಸ್ ಎಫ್ ಎ ಅನ್ನೋದು ಇವ್ರದ್ದೊಂದು ಸ್ಟ್ಯಾಂಡರ್ಡ್ ಫಾಂಟ್ ಆಸಮ್ ಅವ್ರದ್ದು. ಆಮೇಲೆ ಎಫ್ ಎ ಕ್ಲೌಡ್ ಅಂತ ಕೊಟ್ಟಿದ್ದೀನಿ. ಅದೇ ರೀತಿ ಎಫ್ ಎ ಹಾರ್ಟ್, ಎಫ್ ಎ ಕಾರ್, ಎಫ್ ಎ ಫೈಲ್, ಎಫ್ ಎ ಬಾರ್ಸ್. ಅದೇ ರೀತಿ ಕೆಳಗಡೆ ನೋಡ್ಬೋದು ನೀವು ಗೂಗಲ್ ಐಕಾನ್ಸ್. ಸೊ ಇದು ಅಷ್ಟೇ ಎ ಪಿ ಐಸಿಂದನೇ ಬರೋದು. ನೋಡಿ ಇಲ್ಲಿ ಮೇಲ್ಗಡೆ ಸಿ ಡಿ ಎನ್ಸ್ ಇದಾವಲ್ಲ, ಸೊ ಇದರಿಂದನೇ ಈ ಕ್ಲಾಸಸ್ ಕೊಡೋದ್ರಿಂದ ಐಕಾನ್ಸ್ ಡಿಸ್ಪ್ಲೇ ಆಗುತ್ತೆ ಬ್ರೌಸರಲ್ಲಿ. ಸೊ ಅದೇ ರೀತಿ ಗೂಗಲ್ ಐಕಾನ್ಸ್ ಇದೆ. ಗೂಗಲ್ ಐಕಾನ್ಸಲ್ಲಿ ನೋಡಿ, ಇದು ಮೆಟೀರಿಯಲ್ ಐಕಾನ್ಸ್ ಅಂತ ಕರೀತಾರೆ. ಸೊ ಇದು ಒಂಥರ ಸ್ಟ್ಯಾಂಡರ್ಡ್ ಐಕಾನ್ಸು. ಕ್ಲೌಡ್ ಇದೆ, ಫೇವ್ರೆಟ್ ಇದೆ, ಅಟ್ಯಾಚ್ಮೆಂಟ್ ಇದೆ, ಕಂಪ್ಯೂಟರ್ ಇದೆ, ಟ್ರಾಫಿಕ್ ಇದೆ. ನೋಡಿ, ಫಾಂಟ್ ಆಸಮಲ್ಲಿ ನೀವು ಇಲ್ಲಿ ಕ್ಲಾಸ್ ಕೊಡ್ತೀರಾ, ಗೂಗಲ್ ಐಕಾನ್ಸಲ್ಲಿ ನೀವು ಇಲ್ಲಿ ಟೆಕ್ಸ್ಟ್ ಕೊಡ್ತೀರಾ, ಮತ್ತು ಇದಕ್ಕೆ ಕ್ಲಾಸ್ ಮೆಟೀರಿಯಲ್ ಐಕಾನ್ಸ್ ಅಂತ ಕೊಡ್ತೀರಾ. ಸೊ ಇಷ್ಟೇ ಡಿಫ್ರೆನ್ಸು. ಸೊ ಇವಾಗ ಇದನ್ನು ರನ್ ಮಾಡಿ ನೋಡೋಣ ಬನ್ನಿ. ನೋಡಿ, ಇದನ್ನು ರನ್ ಮಾಡಿದಾಗ ಹೆಂಗೆ ಬಂತು ನೋಡಿ, ಇಲ್ಲಿ ಫಾಂಟ್ ಆಸಮ್ ಹಿಂಗೆ ಬರ್ತಿದೆ. ಕ್ಲೌಡ್ ಇದೆ, ಹಾರ್ಟ್ ಇದೆ, ಕಾರ್ ಇದೆ, ಫೈಲ್ ಇದೆ, ಹ್ಯಾಂಬರ್ಗರ್ ಐಕಾನ್ ಇದೆ, ಬಾರ್ಸ್. ಸೊ ಗೂಗಲ್ ಐಕಾನ್ಸಲ್ಲಿ ನೋಡಿ, ಕ್ಲೌಡು, ಹಾರ್ಟ್, ಮತ್ತು ಅಟ್ಯಾಚ್ಮೆಂಟ್ ಇದೆ, ಕಂಪ್ಯೂಟರ್ ಇದೆ, ಟ್ರಾಫಿಕ್. ಸೊ ಈ ಥರ ನೀವು ಐಕಾನ್ಸ್ನ ಡಿಸ್ಪ್ಲೇ ಮಾಡ್ಕೊಬೋದು. ಸೊ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಈ ಐಕಾನ್ ಸೈಜ್ ನಾವು ದೊಡ್ಡದು ಮಾಡ್ಕೊಬೋದಾ, ಚಿಕ್ಕದು ಮಾಡ್ಕೊಬೋದಾ ಅಂತ. ಸೊ ಅದು ಕೂಡ ನಾನು ತೋರಿಸ್ತೀನಿ ಕೂಡಲ್ಲಿ. ಸೊ ನೋಡಿ, ಇಲ್ಲಿ ನಾನೇನು ಬರೀತೀನಿ, ಸೊ ಎಲ್ಲದಕ್ಕೂ ಸ್ಟೈಲ್ ಬರ್ಬಿಟ್ಟು ಫಾಂಟ್ ಸೈಜ್ 3 ಪಿಕ್ಸೆಲ್ಸ್ ಅಂತ ಕೊಡ್ತೀನಿ. ನೋಡೋದಲ್ಲ ಫ್ರೆಂಡ್ಸ್, ನಾವು ಐಕಾನ್ಸ್ ಫಾಂಟ್ ಸೈಜ್ ಕೂಡ ನಾವು ದೊಡ್ಡದು ಮಾಡ್ಕೊಬೋದು. ಸೊ ಅದೇ ರೀತಿ ಇದು ಕಲರ್ ಕೊಡ್ಬೋದಾ? ನೋಡೋಣ. ಕಲರ್ ಗ್ರೀನ್ ಅಂತ ಕೊಡ್ತೀನಿ. ಫಾಂಟ್ ಸೈಜ್ ಕೂಡ ನಾವು ಜಾಸ್ತಿ ಮಾಡ್ಕೊಬೋದು. ಈ ಐಕಾನ್ಸ್ಗೆ ನಾವು ಕಲರ್ಸ್ ಕೂಡ ಕೊಡ್ಕೊಬೋದು. ಅದೇ ರೀತಿ ಗೂಗಲ್ ಐಕಾನ್ಸ್ ಕೂಡ ಕೊಡ್ಬೋದು. ಸೊ ನಾನೇನು ಮಾಡ್ತೀನಿ, ಸೇಮ್ ಕಾಪಿ ಮಾಡ್ಕೊಡ್ತೀನಿ. ನೋಡೋದಲ್ಲ ಫ್ರೆಂಡ್ಸ್, ನಾವು ಫಾಂಟ್ ಆಸಮ್ ಐಕಾನ್ಸ್ಗೂ ನಾವು ಸ್ಟೈಲ್ಸ್ನ ಕೊಡ್ಕೊಬೋದು, ಗೂಗಲ್ ಐಕಾನ್ಸ್ ಕೂಡ ನಾವು ಸ್ಟೈಲ್ಸ್ನ ಕೊಡ್ಕೊಬೋದು. ಸೊ ಇವಾಗ ಸಿ ಎಸ್ ಎಸ್ ಅಲ್ಲಿ ಐಕಾನ್ಸ್ನ ಹೆಂಗೆ ಡಿಸ್ಪ್ಲೇ ಮಾಡೋದು ಅಂತ ಗೊತ್ತಾಯ್ತಲ್ಲ. ಸೊ ಇದಲ್ದಿರ ಬೂಟ್ ಸ್ಟ್ರ್ಯಾಪಲ್ಲೂ ಕೂಡ ಐಕಾನ್ಸ್ ಇದೆ. ಬೂಟ್ ಸ್ಟ್ರ್ಯಾಪ್ ಥರ್ಡ್ ವರ್ಷನಲ್ಲಿ ಕೂಡ ನಮಗೆ ಐಕಾನ್ಸ್ ಇದೆ, ಗ್ಲೈವಿಕಾನ್ ಐಕಾನ್ಸ್ ಅಂತ. ಅದು ತುಂಬ ಹಳೆ ವರ್ಷನ್ ಆಯಿತು. ತುಂಬ ಇವಾಗ ಯಾರು ಬೂಟ್ ಸ್ಟ್ರ್ಯಾಪ್ 3 ಯಾರು ಯೂಸ್ ಮಾಡಲ್ಲ. ಇವಾಗ ಎಲ್ಲರೂ ಬೂಟ್ ಸ್ಟ್ರ್ಯಾಪ್ 5 ಯೂಸ್ ಮಾಡ್ತಾರೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮಗೆ ಯಾವಾಗೂ ಫಾಂಟ್ ಆಸಮ್ ಐಕಾನ್ಸ್ನ ಯೂಸ್ ಮಾಡಿ. ಸೊ ತುಂಬ ಒಳ್ಳೆಯದು. ಯಾಕಂದರೆ ನೀವು ಒಂದು ಇಮೇಜ್ನ ಹಾಕೋ ಬದಲು ಈ ಐಕಾನ್ಸ್ನ ಹಾಕಿದ್ರೆ ಇದು ಲೋಡ್ ಆಗಿ ಕೂಡ ತುಂಬ ಸ್ಪೀಡಾಗಿ ಆಗುತ್ತೆ. ಈ ಇಮೇಜ್ ಲೋಡ್ ಆಗೋಕ್ಕಿಂತ ಈ ಫಾಂಟ್ ಆಸಮ್ ಐಕಾನ್ಸ್ ತುಂಬಾ ಸ್ಪೀಡಾಗಿ ಲೋಡ್ ಆಗುತ್ತೆ. ಆಮೇಲೆ ಇದು ಸೈಜ್ ಕೂಡ ನಮ್ಗೆ ಏನು ತೊಗೊಳೋದೇ ಇಲ್ಲ. ಸೊ ಸಿ ಎಸ್ ಎಸ್ ಐಕಾನ್ಸ್ ಬಗ್ಗೆ ತಿಳ್ಕೊಂಡಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ ಇದು. ಸೊ ಗೊತ್ತಾಯ್ತಲ್ಲ ನಿಮಗೆ ಐಕಾನ್ಸ್ ಹೆಂಗೆ ಯೂಸ್ ಮಾಡೋದು ಅಂತ. ಮೆಟೀರಿಯಲ್ ಐಕಾನ್ಸ್ ಅಂದರೆ ಏನು, ಫಾಂಟ್ ಆಸಮ್ ಐಕಾನ್ಸ್ ಅಂದರೆ ಗೂಗಲ್ ಐಕಾನ್ಸ್ ಅಂದರೆ ಏನು ಅಂತ ಒಂದು ಡಿಫ್ರೆನ್ಸ್ ಸಿಗ್ತಲ್ಲ ನಿಮಗೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.